ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಡೇ 3. ಮನೆಯಿಂದ ಹೊರಗೆ ಬಂದು ನಾವು ಹೊಂಟೆ ನೋಡ್ರಿ ಆ ಮನೇಲಿ. ನಾನು ಬಂದೆ ನೋಡ್ರಪ್ಪ ಈ ಮನೇಲಿ. ಈ ಮನೇನು ನಮ್ದೆ ನೋಡ್ರಪ್ಪ. ಈ ಮನೇಲಿ ಯಾಕೆ ಬಂದಿನಂದ್ರೆ ನನ್ನ ಬೈಕ್ ನಿಂದ್ರಸಕ್ಕೆ. ನನ್ನ ಬೈಕ್ ಯಾಕೆ ನಿಂದ್ರಸ್ಲತ್ತೀನಿ ಅಂತ ಮುಂದೆ ಹೇಳ್ತೀನಿ ಬರ್ರಿ. ಬೈಕ್ ನಿಂದ್ರಿಸ್ ಮೇಲೆ ನಮ್ಮ ಮಾಮ ಬಂದ ನೋಡ್ರಿ. ನಮ್ಮ ಮಾವನ ಗಾಡಿ ಮೇಲೆ ನಾವು ಹೊಂಟಿದ್ದೆ ಗ್ಯಾರೇಜ್. ಹೋಗ್ತಾ ಗಂಜಿಗೆ ನೋಡ್ರಪ್ಪ ಅಣ್ಣ ಕುಂತಿದ್ರು ಮೈಲಾಪುರ ಜಾತ್ರೆ ಸಾಲಕ್ಕೆ. ನಾವೆಲ್ಲರೂ ಅಣ್ಣ ತೊಗೊಂಡು ನಾವು ಹೊಂಟೆ ನೋಡಪ್ಪ ಗ್ಯಾರೇಜ್. ನಾನು ತೆರೆದ ಗ್ಯಾರೇಜ್ ತೆಗೆದು ಕ್ಲೀನ್ ಮಾಡಿದ್ರಾಗ ಇವೆರಡು ಗಾಡಿ ಬಂದಿದ್ದು ನೋಡ್ರಿ. ಇವೆರಡು ಗಾಡಿ ಮಾಡಿ ನಾವು ಹೊಂಟಿದ್ದೆ ನೋಡ್ರಪ್ಪ. ಯಾರ್ದು ಗಾಡಿ ಬಂದಾಗಿತ್ತು ಅಂತ ಕರೆದಿರ ಅವ್ರ ಮನೆ ಹತ್ರ. ಗ್ಯಾರೇಜಿಗೆ ಬಂದು ಪಟ ಕೆಲಸ ಮಾಡಿದೆ ನೋಡಪ್ಪ. ಕಸ್ಟಮರ್ ಇರೋ ಕಾರಣಕ್ಕೆ ನನಗೆ ಗಿಡ ಮಾಡೋಕ್ಕಾಗಿಲ್ಲಪ್ಪ. ಮತ್ತೆ ನಾನು ಬಂದೆ ಸಾಯಂಕಾಲ 6 ಗಂಟೆಗಪ್ಪ. ನಮ್ಮ ಮಾಮ ಹೊಸ ಗಾಡಿ ತಂದಿಂತ ಬುಜಾನ. ನಾನು ಬಂದೆ ಗ್ಯಾರೇಜ್ ಹತ್ರ. ಗ್ಯಾರೇಜ್ದಾಗ ಜಗ್ಗಿ ಕೆಲಸ ಇರೋ ಕಾರಣ 3 ಗಾಡಿ ಹಿಂಗೆ ಹಚ್ಚಿ ಹೊಂಟಿನಿ. ಟೈಮ್ ಆಗಿತ್ತು ಕಲೆಕ್ಷನ್ಗೆ ಅಂತ ನಾ ಬಂದ್ ಮಾಡಿದ್ನಪ್ಪ ದುಕಾನ್ ಬಂದ್ ಮಾಡಿ ನಾವು ಹೊಂಟೆ ನೋಡ್ರಪ್ಪ ಕಲೆಕ್ಷನ್ಗೆ. ಇವತ್ತು ನನ್ನ ಗಾಡಿ ಯಾಕೆ ತಂದಿಲ್ಲಪ್ಪ. ಇದನ್ನು ಗಾಡಿ ನಮ್ಮದೇ ನೋಡಪ್ಪ. 2 ಗಾಡಿ ನನ್ನ ಸಾಲಕ್ಕೆ ಗ್ಯಾರೇಜ್ ಆಗಿದ್ದು ಸಾಲಕ್ಕೆ ತಂದಿಲ್ಲ. ಈ ಗಾಡಿನ ತೊಗೊಂಡು ನಾವು ಹೊಂಟೆ ನೋಡ್ರಪ್ಪ ಮನೆಗೆ ಬಂದು ಮಿರರ್ದಾಗ ನೋಡಲಿಲ್ಲ ಅಂದ್ರೆ ನಮ್ಮ ಜೀವನ ಸಮಾಧಾನ ಆಗಲ್ಲ ನೋಡ್ರಿ. ಮಿರರ್ ನೋಡಿ ನಾವು ಹೊಂಟೆ ನೋಡ್ರಪ್ಪ ಹೊರಗೆ ಬಂದಾಗ ನಮ್ಮ ಅಣ್ಣ ಸಿಕ್ಕಪ್ಪ. ನಮ್ಮ ಅಣ್ಣ ಕರ್ಕೊಂಡು ಯಾದಗಿರಿಗೆ ಬಂದು ನಾವು ಕುಡಿದು ನೋಡ್ರಪ್ಪ ಚಿಕನ್ ಸೂಪ್ ಆಗ ಚಿಕನ್ ಮಂದಿ ತಿಂದು ನಾವು ಬಂದು ನೋಡ್ರಪ್ಪ ಮನೆ ಹತ್ರ ಬರೋದಾಗ ನಮ್ಮ ಫ್ರೆಂಡ್ ಬಂದಿದ್ದ ಬೆಂಗಳೂರಲ್ಲಿ ಅಂತ ಅವನ್ನ ಮಾತಾಡಿಸ್ಕೊಂಡು ಬೆಂಗಳೂರು ಹೋದಾಗ ತಿಂದು ಆನೆಗೆ ನೋಡ್ರಪ್ಪ ನಮ್ಮ ದೋಸ್ತ. ನಾವು ಕುಂತಿದ್ದೆ ನೋಡಪ್ಪ ದೋಸ್ತರ ಹತ್ರ ಹಿಂಗೆ ಮಾತಾಡ್ಕೊಂಡು ನಾವು ಹೊಂಟಿ ನೋಡ್ರಪ್ಪ ಮನೆ ಹತ್ರ. ನನ್ನ ಚಿಕ್ಕ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಸಿಗ್ತೀನಿ ಮತ್ತೆ ಬಾಯ್.